ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಗೂಗಲ್ ಡ್ರೈವ್ನ ಆ್ಯಡ್ ಆನ್ ಫೀಚರ್ ಆಗಿರುವಂತಹ ಗೂಗಲ್ ಶೀಟ್ಸನ್ನು ನೋಡೋಣ. ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆಗ ಗೂಗಲ್ ಶೀಟ್ಸ್ ಅನ್ನೋ ಆಪ್ಷನ್ ನನಗೆ ಸಿಕ್ಕಿದೆ. ನಾವು ಮೇಲ್ಗಡೆ ಇರುವ ಗೂಗಲ್ ಡಾಕ್ಸನ್ನು ಈಗಾಗಲೇ ನೋಡಿದ್ದೀವಿ. ಅದರಲ್ಲಿರುವ ಅನೇಕ ಮಾಹಿತಿಗಳು ಇದಕ್ಕೂ ಕೂಡ ಅನ್ವಯ ಆಗೋದ್ರಿಂದ ನಾನು ಅದರ ಲಿಂಕನ್ನು ಇದೇ ವಿಡಿಯೋದ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಆ ಕೆಲವು ಕಾಮನ್ ಫೀಚರ್ಸನ್ನು ಆ ವಿಡಿಯೋ ನೋಡೋದ್ರ ಮುಖಾಂತರ ನೀವು ತಿಳ್ಕೊಳ್ಳಿ. ಇಲ್ಲಿ ಈಗ ಗೂಗಲ್ ಶೀಟ್ನಲ್ಲಿರುವಂಥ ಒಂದು ಎಕ್ಸ್ಟ್ರಾ ಕೆಲವೊಂದು ಐಟಮ್ಗಳನ್ನು ನಾವು ನೋಡೋಣ. ಇದು ಜಸ್ಟ್ ಲೈಕ್ ಎಕ್ಸೆಲ್ ಶೀಟ್, MS ಆಫೀಸ್ನ ಎಕ್ಸೆಲ್ ಥರನೇ ವರ್ಕ್ ಆಗುತ್ತೆ. ದಟ್ ಈಸ್ ಪೇಯ್ಡ್, ದಿಸ್ ಈಸ್ ಫ್ರೀ. ಇದು ಒಂದು ಮೇಜರ್ ಡಿಫ್ರೆನ್ಸ್ ನಮಗಿದೆ. ಉಳಿದ ಹಾಗೆ ಗೂಗಲ್ ಡಾಕ್ನಲ್ಲಿ ನಾವು ನೋಡಿದ ಪ್ರಕಾರ ಇದು ಕೂಡ ಒಂದು ಆಟೋ ಸೇವ್ ಆಪ್ಷನ್ ಇರುವಂಥ ಒಂದು ಟೂಲು. ಹಾಗೆಯೇ ಇದನ್ನು ಶೇರ್ ಮಾಡ್ಬೋದು. ಶೇರ್ ಮಾಡಿದವರೆಲ್ಲರೂ ಕೂಡ ಕೊಲಾಬ್ರೇಟ್ ಮಾಡ್ಬೋದು. ಸೊ ಅದರಿಂದಾಗಿ ಏನು ಅಡ್ವಾಂಟೇಜ್ ಆಗುತ್ತೆ, ಯಾವ ಥರ ಶೇರ್ ಮಾಡಬೇಕು, ಯಾವ ಥರ ಬೇರೆ ಬೇರೆಯವರೆಲ್ಲ ಸೇರಿ ಕೆಲಸ ಮಾಡ್ಬೋದು ಅನ್ನೋದೆಲ್ಲ ಹಿಂದಿನ ಗೂಗಲ್ ಡಾಕ್ಸ್ ವಿಡಿಯೋ ಏನಿದು ಅದರಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಅದನ್ನು ನೀವು ನೋಡೋದ್ರ ಮುಖಾಂತರ ಅದನ್ನೆಲ್ಲ ತಿಳ್ಕೊಳ್ಬೋದು. ಈಗ ಇದರಲ್ಲಿ ನಾನು ವರ್ಕ್ ಮಾಡೋಕ್ಕೆ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಇಲ್ಲಿ ಒಂದು ನೇಮ್ ಕೊಡಬೇಕು. ನಾನೀಗ ಇದನ್ನು ಒಂದು ಸ್ಕೋರ್ ಶೀಟ್ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ಳೋಣ. ಒಂದು ಸ್ಟೂಡೆಂಟ್ಸ್ ಮಾರ್ಕ್ಸಿನ ಸ್ಕೋರ್ ಶೀಟ್ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಕೆಲವೊಂದು ಡಾಟಾನ ನಾನೀಗ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಒಂದಷ್ಟು ಸ್ಟೂಡೆಂಟ್ಸಿನ ಡಾಟಾನ ನಾನೀಗ ಎಂಟ್ರಿ ಮಾಡಿ ಇಟ್ಕೊಂಡಿದ್ದೀನಿ. ಟೈಪ್ ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ. ಒಂದು ಹೆಸರುಗಳನ್ನು ಹಾಕಬೇಕು ಅಂದರೆ ಜಸ್ಟ್ ಒಂದು ಕಾಲಮ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಅಲ್ಲಿ ನೀವು ಟೈಪ್ ಮಾಡಿದರೆ ಹೆಸರುಗಳು ಬಂದುಬಿಡುತ್ತೆ. ನಾನೀಗ ಅಲ್ಲಿ 6ನೇ ಹೆಸರನ್ನು ತೆಗಿತಾ ಇದ್ದೀನಿ. ನನಗೆ ಅದು ಅವಶ್ಯಕತೆ ಇಲ್ಲ. 5 ಜನ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ 8ನೇ ಕ್ಲಾಸಲ್ಲಿ ಅಂತಂದರೆ ನಾನೆಲ್ಲ ಎಂಟ್ರಿ ಮಾಡಿದ್ದೀನಿ. ಅವರ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಕೂಡ ಎಂಟ್ರಿ ಮಾಡಿದ್ದೀನಿ. ಬಟ್ ಇದರಲ್ಲಿ ಸ್ಕೂಲ್ ನೇಮ್ ಮಿಸ್ಸಿಂಗ್ ಇದೆ. ಇದನ್ನು ನಾನು ಆ್ಯಡ್ ಮಾಡಬೇಕು ಮೇಲ್ಗಡೆ ಅಂದರೆ ಇಲ್ಲಿ ಒಂದು ನಂಬರ್ ಏನು ಕಾಣಿಸ್ತಿದೆ ಇದರ ಹತ್ರ ಕ್ಲಿಕ್ ಮಾಡಿ ಅದರಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಇನ್ಸರ್ಟ್ 1 ರೋ ಎಬೋವ್ ಅಥವಾ ಬಿಲೋ ಅನ್ನೋ ಆಪ್ಷನ್ ಇದೆಯಲ್ಲ, ಇಲ್ಲಿ ನನಗೀಗ ಬೇಕಾಗಿರೋದು ಎಬೋವ್. ಸೊ ನಾನು ಒಂದು ರೋನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಯಾವುದೋ ಒಂದು ಕಾಲಮಲ್ಲಿ ನಾನು ಸ್ಕೂಲ್ ನೇಮನ್ನು ಟೈಪ್ ಮಾಡ್ತೀನಿ. ಈಗ ಸ್ಕೂಲ್ ನೇಮ್ ಟೈಪ್ ಮಾಡಿದ್ದೀನಿ, ಆದರೆ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಕಾಣಿಸ್ತಿದೆ. ಅದು ಮಧ್ಯದಲ್ಲಿ ಎಲ್ಲ ಒಂದು ಕಾಲಮ್ಗೂ ಅಡ್ಜಸ್ಟ್ ಆಗಿ ಮಧ್ಯದಲ್ಲಿ ಕಾಣಬೇಕು ಅಂದರೆ ಇಲ್ಲಿಂದ ಹೀಗೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಡ್ರ್ಯಾಗ್ ಮಾಡಿ ಆ ರೋನ ಎಲ್ಲ ರೋಗಳು ಅಂದರೆ ಕಾಲಮ್ಗಳು ನಮಗೆ ಬೇಕಾಗಿರೋದು ಸೆಲೆಕ್ಟ್ ಆದಮೇಲೆ ಮೇಲ್ಗಡೆ ಹೋಗಿ ನಾವು ಮರ್ಜ್ ಮಾಡಬೇಕು. ಅದನ್ನ ಮರ್ಜಿಗೆ ಇಲ್ಲಿ ಆಪ್ಷನ್ ಇದೆ. ಅದನ್ನು ಮರ್ಜ್ ಆಲ್ ಅಂತ ಕೊಟ್ಟರೆ ಆದಷ್ಟು ಕಾಲಮ್ಗಳು ಮರ್ಜ್ ಆಗ್ತವೆ. ಈಗ ಅದನ್ನು ಮಧ್ಯಕ್ಕೆ ತರಬೇಕು ಅಂತಂದರೆ ಮಾಮೂಲಿ ಸೆಂಟರ್ ಅಲೈನ್ ಮಾಡ್ಕೊಂಡ್ರೆ ಆಯಿತು. ಸೆಂಟರ್ ಅಲೈನ್ ಮಾಡಿದಾಗ ಮಧ್ಯಕ್ಕೆ ಬಂತು. ಬೋಲ್ಡ್ ಮಾಡಬೇಕು ಅಂದರೆ ಬೋಲ್ಡ್ ಮಾಡ್ಬೋದು. ಅದು ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಅಂದರೆ ಫಾಂಟಲ್ಲಿ ದೊಡ್ಡದು ಮಾಡ್ಕೊಳ್ಳಿ. ಅದನ್ನು ಫಾಂಟ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಫಾಂಟ್ ಆಪ್ಷನ್ಸ್ ಇದೆ. ನಿಮಗೆ ಯಾವ ಫಾಂಟ್ ಬೇಕೋ ಅದನ್ನು ಇಟ್ಕೋಬೋದು. ಇವೆಲ್ಲ ಕಾಲಮ್ಗೂ ನಿಮಗೆ ಅಪ್ಲಿಕೇಬಲ್ ಆಗಿರುತ್ತೆ. ಇನ್ನು ಇಲ್ಲೂ ಸ್ವಲ್ಪ ನಿಮಗೆ ಕಾಲಮ್ ಸೈಜ್ ಎಲ್ಲ ದೊಡ್ಡದು ಸಣ್ಣದು ಮಾಡಬೇಕು ಅಂದರೆ ಸಿಂಪಲಾಗಿ ಈ ಥರ ಡ್ರ್ಯಾಗ್ ಮಾಡಿ. ಈ ಬಿ ಪಕ್ಕದಲ್ಲಿ ಬಿ ಸಣ್ಣದು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹ್ಯಾಂಡ್ ಸಿಂಬಲ್ ಇದೆ. ನೀವು ಈ ಕಡೆ ಬಂದಾಗ ಈ ಸಿಂಬಲ್ ಬರುತ್ತೆ, ಡಬಲ್ ಸೈಡೆಡ್ ಆ್ಯರೋ. ಇದನ್ನು ಬಂದಾಗ ಲೆಫ್ಟ್ ಕ್ಲಿಕ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಮಾಡಿದರೆ ಎಷ್ಟು ಬೇಕೋ ಅಷ್ಟಕ್ಕೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ನಾನು ಎಲ್ಲ ಕಾಲಮ್ಗಳನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ರೋಸ್ ಕಾಲಮ್ಸು ಎಲ್ಲ ಒಂದು ಸೈಜನ್ನು ಸೆಟ್ ಮಾಡಿದ್ದೀನಿ. ಎಲ್ಲ ಮಾಹಿತಿ ಕೂಡ ಕಾಲಮ್ನ ಮಧ್ಯದಲ್ಲಿ ಬರಬೇಕು ಅಂತಂದರೆ ಯಾವ್ಯಾವ ಕಾಲಮ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಂಟರ್ ಅಲೈನ್ಮೆಂಟಿಗೆ ಇಲ್ಲಿ ಹೋಗಿ ಸೆಂಟರ್ ಆಪ್ಷನ್ ತೊಗೊಳ್ಳಿ. ಆಗ ಮಧ್ಯಕ್ಕೆ ಬಂದಿದೆ. ಇನ್ನು ಅದರಲ್ಲೂ ಆ ಕಾಲಮಿನ ಮೇಲೆ ಕೆಳಗೆ ಯಾವ ಭಾಗದಲ್ಲಿ ಇರಬೇಕು ಅನ್ನೋದಕ್ಕೆ ಈ 3 ಸೆಟ್ಟಿಂಗ್ ಇದೆ. ಇದು ಕೆಳಗಡೆ ಬರೋಂಗೆ ಮಾಡುತ್ತೆ, ಇದು ಮೇಲೆ. ಈಗ ಮಧ್ಯಕ್ಕೆ ಬೇಕು ಅಂದರೆ ಮಧ್ಯಕ್ಕೆ ಮಾಡ್ತೀನಿ. ಆ ಕಾಲಮ್ಗಳು ಸಣ್ಣ ಇರೋದ್ರಿಂದ ನಮಗಷ್ಟು ಗೊತ್ತಾಗೋದಿಲ್ಲ. ಇದು ದೊಡ್ಡಕ್ಕಿದ್ರೆ ಆ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ನಮಗೆ ಇದರಲ್ಲಿ ಈ ಎಲ್ಲ ಮಾರ್ಕ್ಸನ್ನು ನಾವು ಟೋಟಲ್ ಮಾಡಬೇಕು, ಕನ್ನಡದಲ್ಲಿ ಬಂದಿರ್ಬೋದು ಅಂತಂದರೆ ಇಲ್ಲಿ ನಮಗೆ ಮಾಮೂಲಿ ಆಟೋ ಸಮ್ ಆಪ್ಷನ್ ಎಲ್ಲ ಇದೆ. ಸಮ್ ಆಫ್ ಈಗ ಇಲ್ಲಿಂದ ಇಲ್ಲಿವರೆಗಿಂದು ಟೋಟಲ್ ಮಾರ್ಕ್ಸ್ ನನಗೆ ಬೇಕು ಅಂತಂದರೆ ಕೊಟ್ಟು ಎಂಟರ್ ಕೊಡಿ, ಬಂತು. ಇಲ್ಲ ಈ 3 ಸಬ್ಜೆಕ್ಟಿಂದ ಆ ಸ್ಟೂಡೆಂಟಿಗೆ ಎಷ್ಟು ಟೋಟಲ್ ಬಂದಿದೆ ಅಂತ ನೋಡೋದಾದರೆ ಸಮ್ ಆಪ್ಷನ್ ತಗೊಂಡು ಇಲ್ಲಿಂದ ಹೀಗೆ ಲೆಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿ ಕಾಲಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಎಂಟರ್ ಕೊಡಿ, ಟೋಟಲ್ ಆಯಿತು. ಇನ್ನು ಉಳಿದ ವಿದ್ಯಾರ್ಥಿಗಳಿಗೂ ನಾವು ಅದೇ ಥರ ಮಾಡಬೇಕಾಗಿಲ್ಲ. ಇಲ್ಲಿ ನೋಡಿ ಗಮನಿಸಿ, ಇದು ಆ್ಯರೋ ಮಾರ್ಕ್ ಇದೆ, ಹ್ಯಾಂಡ್ ಸಿಂಬಲ್ ಬರ್ತಾ ಇದೆ ಮಧ್ಯದಲ್ಲಿ. ಅದು ಬೇಡ. ನಾವು ಇಲ್ಲಿ ಡಾಟ್ ಹತ್ರ, ಈ ಸ್ಪೆಸಿಫಿಕ್ ಡಾಟ್ ಹತ್ರ ಬಂದಾಗ ಪ್ಲಸ್ ಸಿಂಬಲ್ ಬರುತ್ತಲ್ಲ, ಅದನ್ನು ಹೇಳಿದ್ರೆ ಎಲ್ಲ ಸ್ಟೂಡೆಂಟ್ಸ್ದು ಟೋಟಲಲ್ಲಿ ಬರುತ್ತೆ. ಇದರ ಸೈಜನ್ನು ಬೇಕಾದರೆ ರೀಸೈಜ್ ಮಾಡ್ಕೊಳ್ಳಿ. ಈ ಥರ ನಾವು ಎಕ್ಸೆಲಲ್ಲಿ ವರ್ಕ್ ಮಾಡಿದಾಗ ಎಲ್ಲವನ್ನ ಇಲ್ಲಿ ಮಾಡ್ಬೋದಾಗಿದೆ. ಇಲ್ಲಿರುವಂಥ ಮಾರ್ಕ್ಗಳನ್ನು ನಾವು ಕಂಪೇರ್ ಮಾಡಿ ಒಂದು ಚಾರ್ಟ್ ಪ್ರಿಪೇರ್ ಮಾಡಬೇಕು ಅಂದರೂ ಅದು ಭಾಳ ಸುಲಭ ಇದೆ.
ಈ ಥರ ಈಗ ಕನ್ನಡದಲ್ಲಿ ಬಂದಿರುವಂಥ ಬೇರೆ ಬೇರೆ ಸ್ಟೂಡೆಂಟ್ಸಿನ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸರ್ಟ್ ಆಪ್ಷನಲ್ಲೂ ಮಾಡ್ಬೋದು ಅಥವಾ ಇಲ್ಲಿ ನೇರವಾಗಿ ಚಾರ್ಟ್ ಆಪ್ಷನ್ ಕೂಡ ಇದೆ. ನಾನು ಇನ್ಸರ್ಟ್ ಚಾರ್ಟ್ ಆಪ್ಷನಿಗೆ ಹೋಗ್ತೀನಿ. ಇಲ್ಲಿ ಚಾರ್ಟ್ ಅಂತ ಆಪ್ಷನ್ ತೊಗೊಂಡ್ರೆ ಯಾವ ಥರದ ಚಾರ್ಟ್ ಬೇಕೋ ಆ ಥರದ ಚಾರ್ಟ್ ಮಾಡ್ಬೋದು. ಇಲ್ಲೊಂದು ಕಾಲಮ್ ಚಾರ್ಟ್ ಬಂದಿದೆ. ಇದು ಬೇಡ ನಮಗೆ ಅಂತಂದರೆ ನಾವೇನು ಮಾಡ್ಬೋದು, ಬೇರೆ ಬೇರೆ ಥರದ ಚಾರ್ಟ್ಸ್ ಇದೆ. ಇಲ್ಲಿ ನಮಗೆ ಪೈ ಚಾರ್ಟ್ ಬೇಕು ಅಂತಂದರೆ ಪೈ ಚಾರ್ಟಿಗೆ ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಈ ಚಾರ್ಟ್ ಒಳಗಡೆ ನಾವೇನಾದರೂ ಮಾಹಿತಿ ಬೇಕು ಅಂದರೆ ಫಿಲ್ ಮಾಡ್ಕೋಬೋದು. ಇದರಲ್ಲಿ ಈ ಥರ ಆಪ್ಷನ್ಸ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಬೋದು, ಇದನ್ನು ಡಿಲೀಟ್ ಮಾಡ್ಬೋದು. ಈ ಥರ ಆಪ್ಷನ್ಸ್ ಬಳಸ್ಕೊಂಡು ಚಾರ್ಟ್ಸನ್ನು ಕೂಡ ನಾವು ಬೇರೆ ಬೇರೆ ಡಾಟಾಗಳಿಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಕ್ಸೆಲ್ ಥರನೇ ಆಪ್ಷನ್ಸು ಅವೈಲೇಬಲ್ ಇದೆ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡಿಕೊಂಡು ಸುಲಭವಾಗಿ ನಮ್ಮ ಕೆಲಸಗಳನ್ನು ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.